ಏನಾದರೂ ಇಂಥ ಘಟನಾವಳಿಗಳಾದ ಸಂದರ್ಭದಲ್ಲಿ ರಾಜ್ಯ ಮೊದಲು ಕಳಿಸುವಂಥ ನಾಯಕ ಅಂತಂತಂದರೆ ಸಂತೋಷ್ ಲಾಡ್. ಹಿಂದೆ ನೋಡಿ ನೆರೆ ಹಾವಳಿಯಿಂದ ಹಿಡಿದು ಬೇರೆ ಬೇರೆ ತೊಂದರೆಗಳಾದಂಥ ಸಂದರ್ಭದಲ್ಲೂ ಕೂಡ ಸಂತೋಷ್ ಲಾಡ್ ಅವ್ರನ್ನ ಕಳಿಸ್ತಾರೆ. ಈಗಲೂ ಕೂಡ ಸಂತೋಷ್ ಲಾಡ್ ಹೋಗಿದ್ದಾರೆ, ಹೋಗಿ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆಗೆ ಮಾತಾಡಿದ್ದಾರೆ. ಮೃತ ಮಂಜುನಾಥ್ ಪತ್ನಿ ಪಲ್ಲವಿ ಅವ್ರ ಜೊತೆಗೂ ಕೂಡ ಮಾತಾಡಿದ್ದಾರೆ. ನಿಮ್ಮ ಜೊತೆಗೆ ನಾವಿದ್ದೀವಿ ಅನ್ನುವಂಥ ಸಾಂತ್ವನ ಹೇಳುವಂಥ ಪ್ರಯತ್ನಗಳನ್ನು ಕೂಡ ಮಾಡಿದ್ದಾರೆ. ಹೆಂಗಿತ್ತು ಅಂತಂದರೆ ಅವ್ರು ಹೋದಂಥ ಸಂದರ್ಭದಲ್ಲಿ ಈ ಯಾರಾದರೂ ಎದುರುಗಡೆ ಬಂದ್ರೇ ಕೊಲ್ಲಕ್ಕೆ ಬರ್ತಾರೇನೋ ಅನ್ನೋ ರೀತಿಯ ಭಯ ಇದೆ, ಆ ಫೋಬಿಯಾ ಆವರಿಸ್ಕೊಂಡ್ಬಿಟ್ಟಿದೆ ಒಂಥರ. ಹೀಗಾಗೇ ಏನು ಸಾಂತ್ವನ ಹೇಳಿದರೂ ಕೂಡ ಅದನ್ನು ಕೇಳುವಂಥ ಸ್ಥಿತಿನಲ್ಲೇ ಮಂಜುನಾಥ್ ಅವರ ಪತ್ನಿ ಇರಲಿಲ್ಲ. ಆ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಅಭಿ, ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಇದು ಸಂಗತಿ ನಿಜಕ್ಕೂ ಏನು ಅಂದರೆ ಅವರು ಇನ್ನೆಂದೂ ಕೂಡ ಕಾಶ್ಮೀರ ಮರೆಯೋಕ್ಕೆ ಸಾಧ್ಯ ಅಲ್ಲ. ನಂಬರ್ 1. ಜೊತೆಗೆ ಏನು ಅಂತಂದರೆ ಇನ್ನು ಕಾಶ್ಮೀರಕ್ಕೆ ಹೋಗುವಂಥವ್ರ ಸಂಖ್ಯೆ ತುಂಬ ಕಡಿಮೆ ಆಗುತ್ತೆ. ಆದರೆ ನಾನು ಹೇಳ್ತೀನಿ ಹಂಗೆ ಆಗಬಾರ್ದು ಅಂತ. ಮುಂದಿನ ದಿನಗಳಲ್ಲಿ ಏನು ಗೊತ್ತಾ, ಇದರ ಲಾಭವನ್ನೇ ಅವ್ರು ಪಡಿಬೋದು. ಮತ್ತೆ ಅಲ್ಲಿದ್ದಂಥವ್ರಿಗೆ ಕೆಲಸ ಸಿಗಲ್ಲ, ಅಲ್ಲಿದ್ದಂಥವ್ರು ಅತಂತ್ರ ಆಗ್ತಾರೆ, ಮತ್ತೆ ಅವ್ರನ್ನ ಬಳಸ್ಕೊತಾರೆ, ಮತ್ತೆ ಚೂ ಬಿಡ್ತಾರೆ. ಇಂಥದ್ದು ಇದನ್ನು ಸರ್ಕಾರ ಯಾವ ರೀತಿ ನಿಭಾಯಿಸುತ್ತೆ ನೋಡಬೇಕು. ಈಗಾಗಲೇ ಮೋದಿ ವಾಪಸ್ ಬಂದಿದ್ದಾರೆ. ಬಂದ ತಕ್ಷಣ ಅವರು ವಿಮಾನ ನಿಲ್ದಾಣದಲ್ಲೇ ಅಧಿಕಾರಿಗಳ ಜೊತೆಗೆ ಮಾತುಕತೆ ಮಾಡಿದ್ದಾರೆ. ಸ್ಥಳಕ್ಕೆ ಅಮಿತ್ ಶಾ ದೌಡಾಯಿಸಿದ್ದಾರೆ, ಪಹಲ್ಗಾವ್ಗೆ ಬಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಯಾವ ಹೆಜ್ಜೆ ಇಡುತ್ತೆ ನೋಡೋಣ.